ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರವತ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡು ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡ್ರಿ. ನೆನ್ನೆ ಶೇರ್ ಮಾಡ್ಕೊಂಡಿರೋವಂಥ ಕಂಟಿನ್ಯೂಷನ್ ಬ್ಲಾಗ್ ಆಗಿರ್ತೈತಿ ಇದು. ನಿನ್ನೆ ಬ್ಲಾಗ್ನ ನೋಡಿರೋರಿಗೆ ಆಲ್ರೆಡಿ ಗೊತ್ತಿರ್ತೈತಿ. ನಾವು ಫ್ಯಾಮಿಲಿ ಸಮೇತ ಎಲ್ಲರೂ ವಾಟರ್ ಪಾರ್ಕಿಗೆ ಬಂದ್ವಿ ಅನ್ವಿತಾ ಬರ್ತ್ಡೇ ಸೆಲೆಬ್ರೇಷನ್ಗೋಸ್ಕರ. ಸೊ ಈ ಬ್ಲಾಗ್ನ ಎಂಡ್ ತನಕ ನೋಡ್ರಿ, ವಾಚ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಆ್ಯಂಡ್ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ. ನಾವಂತೂ ಎಲ್ಲ ಆ್ಯಕ್ಟಿವಿಟೀಸು ಟ್ರೈ ಮಾಡಕ್ಕಂತೀವಿ, ಒಂದು ಬಿಡ್ಲಾರ್ದ. ವಾಟರ್ ಪಾರ್ಕ್ ಅಗರ್ಕ ವ್ಯಾಯಾಮ ನಿಂದ್ರಸಾಕ್ ಬರೋದಿಲ್ಲ ಆವಳಪ್ಪ. ಈಗ ಇಲ್ಲಿ ಹಿಂದಕ್ಕೆ ಹೋಗೋದು, ಹಿಂಗೆ ವಾಪಸ್ ನಿಂದ್ರಿಸೋದು. ಇವಾಗ ನಿಂದ್ರಿಸಲಿಲ್ಲ, ನಾನು ಹಿಡ್ಕೊಂಡು ನಿಂತಿ. ಮಮ್ಮಿ ನೀ ಹೋದ ನಿಂದ್ರಸಕ್ ಬರಂಗಿಲ್ಲ. ಅದು ನಿಂದ್ರಿಸಿಲ್ಲ ಅಂದ್ರೆ ಎಲ್ಲಿ ಇಲ್ಲ ಪಪ್ಪ ವಾಕಿಂಗ್ ಆಗತ್ತೆ ತೋಡು, ವಾಕಿಂಗ್ ಪಪ್ಪ ವಾಕಿಂಗ್ ವಾಕಿಂಗ್ ಪಪ್ಪ ಕಾಲ್ ತಪ್ತಾವಲೆ, ಕಾಲ್ ತಪ್ತಾ ಇವು ತಪ್ತಾವು. ಮತ್ತೆ ಕಾಲು ಬಿಡೋದು ಬಿಟ್ಟು ಬಿಡು. ಅಡೆ ರನ್ ಮಾಡಿ ಒಂದ ಕಡೆ ನಿಂತ್ಕೊಂಡು ರನ್ 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 ರನ್. ನಂದು ರನ್ನಿಂಗ್ ಸ್ಪೀಡ್ ಯಮ್ಮ ಅತ್ತೆ ಬಾ. ನಡೀತಿದ್ದ ಹಾಕೋ ನಡಿಯ ಲೇ ಈ ಕಡೆ ಬಾ. ಹಾಂ ಅದ ಸರಿ ಅಯ್ಯ ನಡ್ಕೊಂತ ಹೋಗ ಅಯ್ಯವ. ಹಾಂ ನಡೀತಿಲ್ಲ. ಸೌಂಡ್ ಮಾಡ್ತಿಲ್ಲ ಯಾಕ? ಸೌಂಡ್ ಮಾಡ್ತಿ ಮಸಡಿ ನೋಡಿಂದ ಅಲ್ಲಿ ತಿಂದ ಸರ್ ಬಿಡಪ್ಪ. ಸ್ಲೋ ಒಂದೊಂದ ಸ್ಟೆಪ್ ಇಟ್ರ ಇದು ಬರಲ್ಲ, ಅಂಜಿಕ್ ಬರಲ್ಲ. ಒಂದೊಂದು ಸ್ಟೆಪ್ ಇಡ್ಬೇಕು, ಅಂಜಿಕ್ ಬರಂಗಿಲ್ಲ. ಫಾಸ್ಟ್ ಆಗಾದ್ರ ಸ್ಟೆಪ್ ಕಿತ್ತಿಡಕ್ಕಾಗಲ್ಲ ಜಲ್ದಿ ಜಲ್ದಿ. ಸೊ ಎಷ್ಟು ಈಗ ನೋಡ್ರಿ ಒಂದೊಂದೊಂದೆಲ್ಲ ಆಟ ಆಡ್ಕೊಂತ ಬರುತ್ತಲೆ. ಟೈಮು 1:30 ಆಗಿತ್ತು. ಸೊ ನೆಕ್ಸ್ಟ್ ಈಗ ಸ್ವಿಮ್ಮಿಂಗ್ ಏರಿಯಾಗೆ ಬಂದ್ವಿ ನೋಡ್ರಿ. ಈಗ ಇಲ್ಲಿ ಬೇಕು ಅಂತಂದ್ರೆ ನಮ್ಗೆ ಸ್ವಿಮ್ಮಿಂಗ್ ಬಟ್ಟೆಗಳು ಎಕ್ಸ್ಟ್ರಾ ಸಿಗ್ತಾವು. ಸೊ ಅದಕ್ಕೆ ದುಡ್ಡು ಪೇ ಮಾಡಬೇಕಾಗತ್ತ ಬೇಕು ಅಂತಂದ್ರೆ. ನೆಕ್ಸ್ಟ್ ನೋಡ್ರಿ ಈಗ ಔಟ್ಫಿಟ್ ಚೇಂಜ್ ಆಯ್ತು. ನಾನು ಹಸ್ಬೆಂಡಿಗೆ ಟ್ವಿನ್ನಿಂಗ್ ಆಗಲ್ಲ, ನಾನು ಟ್ವಿನ್ನಿಂಗ್ ಆಗಿರ್ತೀವಿ. ಸೊ ಈಗ ಎಲ್ಲರೂ ಈಗ ಸ್ವಿಮ್ಮಿಂಗ್ ಹೋಗ್ತೀವಿ. ಚೇಂಜ್ ಮಾಡಲ್ಲ ಮನೆಗೆ ಹಾಕೊಂಡ್ಬಿಟ್ಟ ನೋಡ್ರಿ ತನಗೆ ಬೇಕಾಗಿರೋ ಸ್ವಿಮ್ಮಿಂಗ್ ಡ್ರೆಸ್.
ಸೊ ಎಸ್ ನೋಡ್ರಿ ಫ್ರೆಂಡ್ಸ್, ಸ್ವಿಮ್ಮಿಂಗ್ ಏರಿಯಾ ಕಡೆ ಬಂದ್ವಿ. ಸೊ ನೋಡ್ತಾ ಇರ್ಬೋದು ಈ ರೀತಿ ಆಗೈತಿ ಸ್ವಿಮ್ಮಿಂಗ್ ಏರಿಯಾ. ನಮಗೆ ಬೇಕು ಅಂತ ಅಂದ್ರೆ ಸ್ವಿಮ್ಮಿಂಗ್ ಡ್ರೆಸ್ ಇಲ್ಲಿ ಸಿಗ್ತಾವೆ ಎಕ್ಸ್ಟ್ರಾ 80 ರೂಪಾಯಿ ಅಂತ ಪರ್ ಡ್ರೆಸ್ಗೆ. ಸೊ ಪೇ ಮಾಡಿ ಅದಕ್ಕಷ್ಟೇ ಪೇ ಮಾಡಬೇಕಾಗತ್ತಾ. ನಾವೇನು ಅಲ್ಲಿ ಎಂಟ್ರಿ ಟಿಕೆಟ್ ಏನು ಪ್ರೈಸ್ ಕೊಟ್ಟಿರ್ತೀವಲ್ಲ, ಸೊ ಅದು ಕೊಟ್ಟ ನಂತರ ಎಲ್ಲಿನೂ ಅಮೌಂಟ್ ತೊಗೊಳಂಗಿಲ್ಲ. ಆ್ಯಂಡ್ ನಮಗೆ ಸ್ವಿಮ್ಮಿಂಗ್ ಮಾಡೋಕೆ ಟ್ಯೂಬ್ ಬೇಕು ಅಂತ ಅಂದ್ರೆ ಸೊ ಅದಕ್ಕೂ ಪೇ ಮಾಡಬೇಕಾಗತ್ತೆ. ಡ್ರೆಸ್ಸು ಮತ್ತು ಟ್ಯೂಬ್ ಬೇಕು ಅಂತಂದ್ರೆ ಅಷ್ಟೇ ನಾವು ಇರಂಗಿರಲಿ ಅಂಥೇಳಿ ಎಕ್ಸ್ಟ್ರಾ ಸ್ವಿಮ್ಮಿಂಗ್ ಮಾಡೋಕೆ ಅಂಥೇಳಿ ಬಟ್ಟೆಗಳನ್ನ ಇಟ್ಕೊಂಡು ಬಂದಿದ್ವಿ. ಸೊ ಅವನ್ನ ವೇರ್ ಮಾಡಿಕೊಂಡು ಈಗ ಸ್ವಿಮ್ಮಿಂಗ್ ಏರಿಯಾಗೆ ಬಂದ್ವಿ ನೋಡಿರಿ. ಫಸ್ಟ್ ಬಂದ ಘಟನೆ ಇಲ್ಲಿ ಏನು ಜಾರಬಂಡಿ ಏನೈತಲ್ಲ ಫ್ರೆಂಡ್ಸ್, ಸೊ ಇಲ್ಲಿ ಜಾರಕ್ಕಂತೀವಿ ಒಂದು ರೀತಿ ಅಂಜಿಕ್ ಬರಕ್ಕಂತೈತಿ. ಅದು ಯಾಕಂತಂದ್ರೆ ಅದು ಹೈಟ್ ಐತಿ, ನೀರು ಮಟ್ಟ ಇಲ್ಲ ಅದು ನೋಡ್ತಾ ಇರ್ಬೋದು ಎಷ್ಟು ಗ್ಯಾಪ್ ಐತಿ ಅಂತೇಳಿ. ಫುಲ್ಲು ನೀರವರೆಗೂ ಇದ್ರೆ ಅಷ್ಟು ಅಂಜಿಕೇನು ಬರೋಂಗಿಲ್ಲ. ಸೊ ಎಷ್ಟೋ ಮಕ್ಕಳು ಪಾಪ ಎಲ್ಲ ಎಷ್ಟೋ ಜನಕ್ಕೆಲ್ಲ ಪೆಟ್ಟು ಹತ್ತಿಸ್ಕೊಂಡು ಹೋಗ್ಯಾರ. ಸೊ ಬೇಡ ಅಂತ ನಾವು ಸ್ಲೋ ಆಗನೂ ಬರಾಕತ್ತಿದ್ವಿ. ಎಲ್ಲರೂ ಒಂದೊಂದು ಸಲ ಹೋದ್ವಿ ನೋಡ್ರಿ, ಟ್ರೈ ಮಾಡೋಣ ಅಂತೇಳಿ. ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಜಾರೋದು, ಫುಲ್ ಹೈಟ್ ಒಳಗೆ ಇಟ್ಬಿಟ್ಟಾರ. ಸೊ ಅದ ಮೇನ್ ಪ್ರಾಬ್ಲಮ್ ಆಗಿರೋದು. ನೋಡಿದ್ರೆ ಸ್ವಲ್ಪ ಐತೆ ಮತ್ತು ಜಾರೋದು ಏನು ಫುಲ್ ದೊಡ್ಡ ಇಲ್ಲ, ಚೂರ ಐತೆ. ಅದು ಒಂದೇ ಕಡೆ ಇಟ್ಟಾರಷ್ಟೇ. ಸೊ ಅಷ್ಟೇ ಇಟ್ಟರು ಅಷ್ಟೇ ಒಂದೇನು ಹೇಳ್ಕೊಳ್ಳೋಷ್ಟು ಇರಲಿಲ್ಲ. ಬಜೆಟ್ ಫ್ರೆಂಡ್ಲಿ, ಒಬ್ಬೊಬ್ರಿಗೆ 400 rupees ದೊಡ್ಡವ್ರಿಗೆ, ಆ್ಯಂಡ್ ಸಣ್ಣವ್ರಿಗೆ 200 and 250 ಐತಿ. ಸೊ ನಮಗೆ ಎಷ್ಟು ಬೇಕಷ್ಟು ಆಟ ಆಡ್ಬೋದು, ಅನ್ಲಿಮಿಟೆಡ್. ಇಷ್ಟ ಟೈಮಿಂಗ್ ಅಂತೇಳಿ ಲಿಮಿಟ್ ಏನಿಲ್ಲ. ಸೊ ಫುಡ್ಡೂ ಅಷ್ಟೇ ಅನ್ಲಿಮಿಟೆಡ್, ನಮ್ಗೆ ಎಷ್ಟು ಬೇಕಷ್ಟು ಊಟ ಮಾಡ್ಬೋದು. ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸು ನೈಟ್ 8 ಗಂಟೆವರೆಗೂ ಇರ್ಬೇಕು ನೋಡ್ರಿ. ಬೆಳಗಾವಿಯಿಂದ ಭಾಳ ದೂರ ಏನಿಲ್ಲ, 1 ತಾಸಿನ ದಾರಿ ಐತೆ ಅಷ್ಟೇ. ಸೊ 1 ತಾಸನ್ನ ರೀಚ್ ಆಗ್ಬೋದು. ಸೊ ಹೋಗಕ್ಕೆ 1 ತಾಸು ಬರೋಕೆ 1 ತಾಸು. ಇವ್ರ ಹೆಸರು ಎಲ್ಲ ನೆನಪಿಲ್ಲ ನೋಡ್ರಿ. ಅವರನ್ನು ಹಸ್ಬೆಂಡ್ ಮತ್ತು ತಮ್ಮ ಇವರ ಲೊಕೇಶನ್ ಅದು ಎಲ್ಲ ಸರ್ಚ್ ಮಾಡಿ ಕರ್ಕೊಂಡೋದ್ರು. ಆಲ್ರೆಡಿ ತಮ್ಮ ಹೋಗಿ ಬಂದಿರೋದ್ರಿಂದ ಸೊ ಅವನ್ನ ಕೇಳ್ಕೊಂಡನ ಹೋದ್ವಿ. ಸೊ ಊರ ಹೆಸರು ಅಂದ ಗೊತ್ತಿಲ್ಲ. ರೆಡಿ ಸ್ಲೋ ಆಗಿ, ಸ್ಲೋ ಸ್ಲೋ ಸ್ಲೋ. ಬಾ ಎಷ್ಟೊತ್ತನ ಮಾಡ್ತಿ.
ಜಾಸ್ತಿ ಇರ್ಬೇಕು. ಬರ್ರಿ ಸಾಕು ಬರ್ರಿ. ಸೊ ಎಲ್ಲರೂ ಮಸ್ತ್ ಸ್ವಿಮ್ಮಿಂಗ್ ಪೂಲ್ ಒಳಗೆ ಏನು ಹೆಚ್ಚು ಕಡಿಮೆ ಒಂದು 3 ತಾಸನ 2 ತಾಸು ಮಟ್ಟ ಆರಾಮ್ ಮಸ್ತ್ ನೀರೊಳಗೆ ಆಟ ಆಡಿದ್ವಿ. ನೆಕ್ಸ್ಟ್ ಈಗ ನೋಡ್ರಿ ರೈನ್ ಡ್ಯಾನ್ಸ್ ಇವಾಗ ಆನ್ ಮಾಡಿದ್ರು, ಇಷ್ಟೊತ್ತು ಕರೆಂಟ್ ಹೋಗಿದ್ವು ಅಂತ. ಇವತ್ತಿಗೆ ಎಲ್ಲರೂ ರೆಡಿಯಾಗಿ ಬಂದ್ವಿ. ನೋಡ್ತಿರ್ಬೋದು ನಮ್ಮ ಅಮ್ಮನ ಒಂದು ಕಡೆ ಕುಂದಿರ್ಸ್ಬಿಟ್ಟಿವಿ. ಪಾಪ ನಮ್ಮ ಅಮ್ಮ ಹಾಡಕ್ಕೆ ಬರೋಂಗಿಲ್ಲ ಬಿಡೋಂಗಿಲ್ಲ. ಸೊ ನಾವಷ್ಟೇ ಎಂಜಾಯ್ ಮಾಡೋಕ್ಕಂತೀವಿ. ಅಮ್ಮಗೆ ಹಿಂಗೆ ಸಣ್ಣ ಪುಟ್ಟ ಹಿಂಗೆ ಜೋಕಾಲಿ ಅಷ್ಟೇ ಆಡಿಲ್ಲ ಅಷ್ಟೇ. ಅದು ನಮ್ಮ ಅಮ್ಮಗೆ ಎಂಟ್ರಿ ಟಿಕೆಟ್ಸ್ ಹಾಕಿ ಇರೋದನ್ನ. ಸೊ ಆಡಲಿ ಬಿಡಲಿ. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಆ್ಯಕ್ಟಿವಿಟಿ ಐತೆ ನೋಡಿ, ಇದೊಂದು ರೀತಿ ಕ್ರೇಜಿಯಾಗಿತ್ತು ಅಂತಂದು ಹೇಳ್ಬೋದು. ಸೈಕ್ಲಿಂಗ್ ನೋಡ್ರಿ, ಪರ್ಫೆಕ್ಟಾಗಿ ಸೈಕ್ಲಿಂಗ್ ಬರೋರಂತೂ ಚೆನ್ನಾಗಿ ಆಡ್ತಾರೆ. ಸೊ ಫಸ್ಟ್ ಟೈಮ್ ಆಡೋರಾದ್ರೆ ಸ್ವಲ್ಪ ಕಾಲೊಳಗೆ ಪೆಡ್ಲು ತಪ್ಪುತ್ತೆ. ಫ್ರೀಯಾಗಿ ಯಾವುದೇ ರೀತಿ ಇಲ್ಲಿ ಅಮೌಂಟ್ ಅದು ಏನು ಪೇ ಮಾಡೋದೇನು ಇರೋದಿಲ್ಲ, ಫ್ರೀಯಾಗಿ ಆಡ್ಬೋದು. ಸೊ ಹಂಗಾಗಿ ನಾವೆಲ್ಲರೂ ಒಂದೊಂದ್ಸಲ ಟ್ರೈ ಮಾಡಿದ್ವಿ. ಅರುಣ್ ಆಡ್ತೀನಿ ಅಲ್ಲೇ ಆಡ್ತಿ ಎದಿ ಕಟ್ತೇವಲ್ರಿ ಹಿಂಗೆ ಸರ್ಸಿ ಈ ಸೈಡ್ ನೋಡ್ರಿ ತಮ್ಮ ಸೈಕಲ್ ತೊಳ್ಯಾಕತ್ತ ನಿಂತದ್ರಾಗ. ಹೆಂಗಿತಿ ಓಕೆ ನೀನು ಹೋಗ್ಬಾ. ಸೊ ನೋಡ್ರಿ ಈಗ ಹಸ್ಬೆಂಡ್ ಹೊಂಟಾರ. ಏನಾಗತ್ತ ಏನಾಗಲ್ಲ ಹಂಗಾರೆ ನಾನು ಹೋಗ್ಬೋದು. ಸೈಕಲ್ ತುಳಿಬೇಕಲ್ಲ ಮೇನ್, ಅಲ್ಲೋಗಿ ತುಳಿಲಿಲ್ಲ ಅದ್ರ ಮ್ಯಾಲ ಹೋಗಿ ಹೋಗವಲ್ದಲ್ಲ. ಹಾ 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 ನಾನು ಹೋಗ್ಬೋದ ಓಲೆ ಏನಾಗಲ್ಲ.
ತುಳಿ ಸೈಕಲ್ ತುಳಿದಿಲ್ಲ ಹಾ ಸೈಕಲ್ ತುಳಿದಿಲ್ಲ ತುಳಿ ಬೇಸಿಗ ಹಾ ತುಳಿ ಹಾ ಸೊ ನಾನು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ ನೋಡ್ರಿ. ಅಷ್ಟೊಂದಿನ ಆಡಕ್ಕೆ ಬರಲಿಲ್ಲ, ಯಾಕಂದ್ರೆ ಕರೆಕ್ಟಾಗಿ ನಂಗೆ ಸೈಕಲ್ ಅದು ಪೆಡ್ಲೇನ್ ಇರ್ತಲ್ಲ ಅದು ಕಾಲಾಗನ ಸಿಗ್ವಲ್ದು. ಕೆಳಗೆ ಬಂದಾಗ ಸಿಗ್ತಿತ್ತು, ಮ್ಯಾಲೆ ಹೋಗೋಣ ಕಾಲಿ ತಪ್ಪಿಬಿಡ್ತಿತ್ತು. ಪರ್ಫೆಕ್ಟಾಗಿ ತಮ್ಮ ಮಸ್ತ್ ಆಡಿದ ನೋಡ್ರಿ. ಏನಿಲ್ಲ ಒಂದು ಹೆಚ್ಚು ಕಡಿಮೆ ಒಂದು 12-15 ರೌಂಡ್ ಹೋದ್ನೇನ. ಹಸ್ಬೆಂಡನು ಒಂದು 6-7 ರೌಂಡ್ ಹೋದ್ರು ಅಂತ ಅನ್ಸುತ್ತೆ. ಸೊ ನಾನು ಒಂದೇ ರೌಂಡಿಗೆ ಸಾಕು ಅಂದ್ಬಿಟ್ಟೆ. ಇನ್ನೊಂದು ರೌಂಡ್ ಹೋಗ್ಬೋದಾಗಿತ್ತು, ಇನ್ನೊಂದು 2-3 ರೌಂಡ್ ಟ್ರೈ ಮಾಡ್ಬೋದಾಗಿತ್ತು. ಸೈಕಲ್ ಮ್ಯಾಲೆ ಹೋಗೋ ಮೇಲೆ ಕಾಲು ತಪ್ಪಿಬಿಡ್ತಿತ್ತಲ್ಲ. ಸೊ ಹಾಗಾಗಿ ಸುಮ್ಮನೆ ಬೇಡ ಅಂತೆ ಸಾಕಂತ ಒಂದು ರೌಂಡಿಗೆ ಸಾಕಂತ ಬಿಟ್ಬಿಟ್ಟೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇದೊಂದು ರೀತಿ ಹೊಸ ಎಕ್ಸ್ಪೀರಿಯನ್ಸ್ ಅಂತಂದು ಹೇಳ್ಬೋದು. ಇಂಥದ್ರೊಳಗೆ ಒಂದು ಸಲನೂ ಹೋಗಿಲ್ಲ. ಸೊ ಹೋಗೋಣ ಟ್ರೈ ಮಾಡೋಣ ಅಂತೇಳಿ ಕುಂತೇವಿ. ನನಗೆ ಮತ್ತು ಹಸ್ಬೆಂಡ್ಗೆ ಒಂದು ಸ್ವಲ್ಪ ಚಕ್ಕರ್ ಬಂದಂಗೆ ಆಯಿತು. ಅಂದ್ರೆ ಒಂದೇ ಕಡೆ ಫಾಸ್ಟ್ ತಿರುಗುತ್ತಲ್ಲ. ಹೇಗಾದಂಗೆ ಆಗ್ತದೆ ಗೋನು ಒಂದ ಕಡೆ ಹಿಂಗ ಚಕ್ಕರ್ ಬರಾಕತ್ತೆ. ನೀರು ಕುಡಿ, ಪಾನಿಪುರಿ ಅಂತ ನೋಡಿ. ಊಟ ಮಾಡು ನಡಿ. ಊಟದ ಟೈಮ್ ಹೆಂಗ ನಿನಗೆ? ನಂಗೇನಿಲ್ಲ. ಅಲ್ಲಿ ಸ್ವಲ್ಪ ಫಾಸ್ಟ್ ತಿರುಗುತ್ತಲ್ಲ, ಅವಾಗಷ್ಟ ಒಂದು ತಟ್ಟಿಗೆ ಕಣ್ಣು ಮುಚ್ಚಿಬಿಟ್ಟೆ. ನೆಕ್ಸ್ಟ್ ಹಿಂಗೆ ನೋಡ್ರಿ ಊಟದ ಟೈಮಿಂಗ್ ಆಯ್ತು ಅಂಥೇಳಿ. ಸೊ ಈಗ ಊಟಕ್ಕೆ ಬಂದ್ವಿ. ಆಲ್ರೆಡಿ ಇಲ್ಲಿ ಸ್ವಿಮ್ಮಿಂಗ್ ಹೋದಾಗನ 1:30 ಆಗಿತ್ತು. 1-2 ತಾಸು ಮೇಲೆನ ಆಟ ಆಡೀವಿ. ನಾವು ಊಟಕ್ಕೆ ಬರೋದ್ಲೆ ಒಂದು 4 ಗಂಟೆ ಆಗಿತ್ತು. ಸೊ ಎಲ್ಲ ಕ್ಲೋಸ್ ಆಗೈತೇನೋ ಅಂತ ಅಂದ್ಕೊಂಡ್ವಿ, ಬಟ್ ಏನು ಕ್ಲೋಸ್ ಏನಾಗಿರಲಿಲ್ಲ. ಸಂಜೆ 4:30-5 ಗಂಟೆ ಮಟ್ಟ ಇರ್ತೈತಂತ ಊಟ. ಅಂದರೆ ಒಬ್ಬೊಬ್ಬರು ಸ್ವಲ್ಪ ಲೇಟಾಗಿ ಬರ್ತಾರೆ, ಆಟ ಆಡ್ಕೊಂಡು ಬರ್ತಲೆ ಲೇಟ್ ಆಗತ್ತಾ ಅಂತೇಳಿ 4:30-5 ಮಟ್ಟ ಊಟ ಇರ್ತೈತೆ ನೋಡ್ರಿ. ಊಟನೂ ಮಸ್ತಾಗಿತ್ತು. ಎಷ್ಟು ಬೇಕು ಅಷ್ಟು ಹಾಕಿಸ್ಕೋಬೋದು, ಎಷ್ಟು ಸಲ ಬೇಕು ಅಷ್ಟು ಹಾಕಿಸ್ಕೊಂಡು ಹೊಟ್ಟೆ ತುಂಬ ಊಟ ಮಾಡ್ಬೋದು. ಇಷ್ಟ ಊಟ ಮಾಡಬೇಕು ಅಷ್ಟ ಊಟ ಮಾಡ್ಬೇಕಂತ ಏನಿಲ್ಲ. ಆ್ಯಂಡ್ ಡೈನಿಂಗ್ ಏರಿಯಾ ಅಂಕರ್ ಮಸ್ತ್ ಐತೆ ಅಂತಂದು ಹೇಳ್ಬೋದು. ಸೊ ಬೆಳಗ್ಗೆ ಇಲ್ಲಿ ಹೊರಗೆ ಕೂತ್ಕೊಂಡು ತಿಂದಿದ್ವಿ. ಸೊ ಈಗ ಇಲ್ಲಿ ಒಳಗೆ ರೂಮ್ ಟೈಪ್ ಮಾಡ್ಯಾರ. ಸೊ ಇಲ್ಲಿ ಕೂತ್ಕೊಂಡು ತಿನ್ನೋಣ, ಸ್ವಲ್ಪ ಚೇಂಜ್ ಇರುತ್ತೆ ಅಂತೇಳಿ. ಸೊ ಎಲ್ಲರೂ ಇಲ್ಲಿ ಬಂದು ಕುಂತಾರ. ಬರ್ರಿ ಫ್ರೆಂಡ್ಸ್, ಮಧ್ಯಾಹ್ನ ಊಟ ಮಾಡೋಣ ಅಂತ. ಅರಿವಣ್ಣ ಏನೇನೈತಿ ಹೇಳು ಮಧ್ಯಾಹ್ನ ಊಟಕ್ಕೆ? ಚಪಾತಿ, ಹಪ್ಪಳ, ಮೊಸರು, ಖಾರ, ಚಟ್ನಿ ಪುಡಿ, ಚಟ್ನಿ, ಪುಟಾಣಿ ಚಟ್ನಿ, ಗುರಳ ಚಟ್ನಿ, ಪುಟಾಣಿ ಚಟ್ನಿ, ಮತ್ತ ಒಟ್ಟು ತಿನ್ನೋದು. ಹೆಂಗೈತೆ ಊಟ? ಆಲೂಗಡ್ಡೆ ಪಲ್ಯ ಅಂತ.
ಓಕೆ ಫ್ರೆಂಡ್ಸ್, ಮಸ್ತ್ ಊಟ ಅಂಕರ ಆಯಿತು. ಊಟ ಮಾಡ್ಕೊಂಡು ನಮ್ಮ ಮಮ್ಮಿ ನೋಡ್ರಿ ಹೊರಗೆ ಕುಂತಾಳ. ಸೊ ಅಲ್ಲಿ ವರ್ಕ್ ಮಾಡೋ ಅಂತಾರೆ ಎಲ್ಲರೂ. ನಮ್ಮ ಅಮ್ಮನ ನೋಡಿ ಆಶ್ಚರ್ಯ ಆಗಿಬಿಟ್ಟೈತಿ. ಅಜ್ಜಿ ಬಂದಾಗ ಇಷ್ಟು ವಯಸ್ಸಾಗೈತಿ, ವಾಟರ್ ಪಾರ್ಕಿಗೆ ಬಂದಾಗ ಅಂತೇಳಿ. ಸೊ ಮಾತಾಡ್ಸಕ್ಕಂತಾರೆ, ಅವ್ರ ಅಜ್ಜಿ ನೀವು, ಎಷ್ಟು ವಯಸ್ಸು ನಿಮಗೆ ಅಂತೇಳಿ ಆಶ್ಚರ್ಯದಿಂದ ಮಾತಾಡ್ಸಕ್ಕಂತಿದ್ರು. ನಡಿ ನಡಿ